ಹಾಯ್ ಹಲೋ ನನ್ನ ಕೃಷಿ ಮಿತ್ರರೇ, ಈ ಒಂದು ಆರಾಧ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರೈಸ್ ಇದೆ, ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಕ್ವಿಂಟಲ್ಗೆ ತಗೊಳ್ತಾ ಇರುತ್ತೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಕ್ಕೆ 20 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಲೈಕ್ ಮಾಡಿ. ಬನ್ನಿ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಓಕೆ, ನೀವು ಆಲ್ರೆಡಿ ಒಂದು ತಮಿಳಲ್ಲಿ ನೋಡಿದ್ರೆ ಇಂದಿನ ಒಂದು ತೊಗರಿ ಬೆಳೆ ಏರಿಕೆಯಾಗಿದೆ, ಇಳಿಕೆಯಾಗಿದೆ, ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ನೋಡೋಣ. ಮೊದಲನೇದಾಗಿ ಈ ಒಂದು ವಿಜಯಪುರದಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಎಷ್ಟು ಕ್ವಿಂಟಲ್ಗೆ ತಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ 7,220 ತಗೊಳ್ತಾ ಇದ್ದಾರೆ. ಇದು ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 7,220 ತಗೊಳ್ತಾ ಇದ್ದಾರೆ. ಬಟ್ ಪ್ರತಿ ಕೆ ಜಿಗೆ ಅಂತ ಕೇಳಿದ್ರೆ 60.94 ಇದೆ. ಇದು ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ. ಆ್ಯಂಡ್ ಅದೇ ರೀತಿ ಈ ಒಂದು ಅಂದರೆ ಇದು ದಿನ ದಿನ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಇವತ್ತು ಕೂಡ ನಿನ್ನೆ ಇರೋ ರೇಟ್ ಇವತ್ತು ಕೂಡ ಇರೋದಿಲ್ಲ. ಬಟ್ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ನೀವೇನಾದರೂ ಇದು 7,200 ಇವತ್ತಿನ ರೇಟು, ಇದು ಮುಂದೆ ಒಂದು ಜಾಸ್ತಿ ಆಗೋ ತುಂಬ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ನೋಡೋಣ. ಅದೇ ರೀತಿ ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಪ್ರತಿ ಕ್ವಿಂಟಾಲ್ಗೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ 7,212ರಿಂದ ಹಿಡಿದು 7,713ವರೆಗೂ ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ತಗೊಳ್ತಾ ಇದ್ದಾರೆ ತೊಗರಿ ಬೆಲೆ ಪ್ರತಿ ಕ್ವಿಂಟಾಲ್ಗೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದು ಕೂಡ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ 7,212 ತಗೊಳ್ತಾ ಇದ್ದಾರೆ. ಬಟ್ ಇದು ಕೂಡ 7,800ವರೆಗೂ ಹೋಗೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು. ಬಟ್ ನಿನ್ನೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ. ಆ್ಯಂಡ್ ಅದೇ ರೀತಿ ಒಂದು ಮುಂದಿನ ದಿನಗಳಲ್ಲಿ ನೋಡೋಣ ಎಷ್ಟು ಜಾಸ್ತಿ ಆಗುತ್ತಿಲ್ಲ ಅಂತ. ಆ್ಯಂಡ್ ಅದೇ ರೀತಿ ಈ ಒಂದು ಕುಷ್ಟಗಿ ಮಾರ್ಕೆಟಲ್ಲಿ ಇಂದಿನೊಂದು ತೊಗರಿ ಬೆಳೆ ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಪ್ರತಿ ಕ್ವಿಂಟಾಲ್ಗೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ 7,259 ಇದೆ ಅಂತಲೇ ಹೇಳ್ತೀನಿ. ಪ್ರತಿ ಕ್ವಿಂಟಲ್ಗೆ 7,259 ಇದೆ. ಇದು ಕುಷ್ಟಗಿ ಮಾರ್ಕೆಟಲ್ಲಿ ಮಾತ್ರ. ಇದು ಕೂಡ ಒಂದು ದಿನದ ತಕ್ಕಂತೆ ಒಂದು ತೊಗರಿ ಬೆಳೆ ರೇಟ್ ಬದಲಾಗ್ತಾ ಇರುತ್ತೆ. ಬಟ್ ಮೊನ್ನೆಗೆ ಕಂಪೇರ್ ಮಾಡಿದ್ರೆ 7,400 ಸಮಥಿಂಗ್ ಏನಿರುತ್ತೆ. ಬಟ್ ಇವತ್ತು 2,559 ಆಗಿದೆ. 7,259 ಆಗಿದೆ. ಬಟ್ ಇದು ಕೂಡ ಒಂದು 150 ಮೈನಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇದು ಕೂಡ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ ಅಂತಲೇ ಹೇಳ್ತೀನಿ ಇದು ಕುಷ್ಟಗಿ ಜಿಲ್ಲೆಯಲ್ಲಿ ಮಾತ್ರ. ಆ್ಯಂಡ್ ಅದೇ ರೀತಿ ಈ ಒಂದು ಗುಲ್ಬರ್ಗ ಅಂದರೆ ಕಲಬುರಗಿಯಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಪ್ರತಿ ಕ್ವಿಂಟಾಲ್ಗೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ 7,200ರಿಂದ ಹಿಡಿದು 7,800ವರೆಗೂ ಈ ಒಂದು ತೊಗರಿ ಬೆಳೆ ಮಾರಾಟವಾಗ್ತಿದೆ ಇಂದು APMCಯಲ್ಲಿ ಕೂಡ. ಆ್ಯಂಡ್ ಇದು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಮೇ ಬಿ ನಿನ್ನೆ ಕಂಪೇರ್ ಮಾಡಿದ್ರೆ 7,100 ಇತ್ತು. ಬಟ್ ಇವತ್ತು ₹100 ಜಾಸ್ತಿ ಆಗಿದೆ. 7,200ರಿಂದ ಹಿಡಿದು 7,800ವರೆಗೂ ಬಂದು ತಲುಪಿದೆ. ಬಟ್ ನೀವೇನಾದರೂ 7,600-700 ಪ್ರೈಸ್ಗೆ ಕೊಡಬೇಕಂದ್ರೆ ನಾವು ಗೊತ್ತಿದ್ರೆ ಬಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಬಟ್ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕೊಡ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಯಾದಗಿರಿಯಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಇದು ಕೂಡ ಒಂದು ಪ್ರತಿ ಕ್ವಿಂಟಾಲ್ಗೆ 7,000ದಿಂದ ಹಿಡಿದು 7,400ವರೆಗೂ ಇಂದಿನ ತೊಗರಿ ಬೆಳೆ ಮಾರಾಟವಾಗ್ತದೆ. ಇದು ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ. ಆ್ಯಂಡ್ ಇದು ಕೂಡ ಒಂದು ದಿನ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಬಟ್ ಇವತ್ತಿನ ದಿನ ನೋಡಿ ಸ್ವಲ್ಪ ರೇಟ್ ಏರಿಕೆ ಆಗಿದೆ ಅಂತ ಹೇಳ್ಬಿಡೋದು. ನಿನ್ನೆ ಪ್ರಕಾರ ಏರಿಕೆ ಆಗಿದೆ ಅಂತಲೇ ಹೇಳ್ತೀನಿ ಒಂದು ಯಾದಗಿರಿ ಜಿಲ್ಲೆಯಲ್ಲಿ. ಆ್ಯಂಡ್ ಪ್ರತಿ ಕ್ವಿಂಟಲ್ಗೆ 7,000ರಿಂದ ಹಿಡಿದು 7,400ವರೆಗೂ ಇದೆ. ಆ್ಯಂಡ್ ಪ್ರತಿ ಕೆ ಜಿಗೆ ಅಂತ ಕೇಳಿದ್ರೆ ಪ್ರತಿ ಕೆ ಜಿಗೆ ₹70ಯಿಂದ ಹಿಡಿದು 80 kg ಇದೆ ಅಂತಲೇ ಒಂದು ಹೇಳ್ತೀನಿ ಒಂದು ಯಾದಗಿರಿ ಜಿಲ್ಲೆಯಲ್ಲಿ. ಅದೇ ರೀತಿ ನಿಮ್ಮೊಂದು ರಾಯಚೂರು, ಬಿಜಾಪುರ, ಬಾಗಲಕೋಟೆ APMCಯಲ್ಲಿ ಯಾವ ಥರ ರೇಟ್ ಇದೆ ಅಂತ ಒಂದು ಚಾರ್ಟ್ ಮುಖಾಂತರ ನೋಡೋಣ. ಈ ಒಂದು ರಾಯಚೂರು APMCಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ₹7,320ಯಿಂದ ಹಿಡಿದು ₹7,512 ಇದೆ ಅಂತಲೇ ಹೇಳ್ತೀನಿ. ಪ್ರತಿ ಕ್ವಿಂಟಲ್ಗೆ ತಗೊಳ್ತಾ ಇದ್ರು ₹7,320 ಒಂದು ರಾಯಚೂರಲ್ಲಿ ತಗೊಳ್ತಾ ಇದ್ದಾರೆ. ಆ್ಯಂಡ್ ಇದು ಕೂಡ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ತಗೊಳ್ತಾ ಇದ್ದಾರೆ ಪ್ರತಿ ಕ್ವಿಂಟಾಲ್ಗೆ ಅಂತ ಕೇಳಿದ್ರೆ ₹7,000ವರೆಗೂ ತಗೊಳ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ಈ ಒಂದು ಬಾಗಲಕೋಟೆ APMCಯಲ್ಲಿ ಒಂದು ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ತೊಗರಿ ಬೆಳೆ ಪ್ರತಿ ಕ್ವಿಂಟಲ್ಗೆ
₹6,891 ತಗೊಳ್ತಾ ಇದ್ದಾರೆ ಇಂದಿನ ಬೆಲೆ ಇರೋದು. ಬಟ್ ಅಲ್ಲಿ ಇಳಿಕೆ ಆಗಿದೆ ಅಂತ ಹೇಳ್ಬೋದು ಬಾಗಲಕೋಟೆ FMCಯಲ್ಲಿ. ಇದು ಕೂಡ ನಾಳೆ ಕೂಡ ಏರಿಕೆ ಆಗೋ ಚಾನ್ಸಸ್ ತುಂಬ ಇದ್ದಾರೆ ಅಂತ ಹೇಳಿದ್ದೀನಿ. ಬಟ್ ನನಗೆ ಪ್ರಕಾರ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳಿದ್ದೀನಿ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಲ್ವೋ ಅಂತ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ತಪ್ಪ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.